ನಿಮ್ಮ ಹತ್ರ ಆಲೂಗಡ್ಡೆ ಇದೆಯಾ? ಆಲೂಗಡ್ಡೆ ಇದ್ದರೆ ಇವಾಗಲೇ ಇದನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ರುಚಿಕರವಾಗಿರುವಂಥ ರೆಸಿಪಿಯಾಗಿರುತ್ತೆ. ಹೌದು, ಇದನ್ನು ಒಂದು ಸಾರಿ ನೀವು ಯಾರಿಗಾದರೂ ಮಾಡಿಕೊಟ್ರೆ ಆಹಾ ಅಂತ ತಿನ್ನೋ ಹಾಗೆ ಇರುತ್ತೆ. ಒಂದು ಬಿಟ್ಟು ಎರಡು ತಿಂತಾರೆ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಇದನ್ನು ನಾನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 3 ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. 3 ಆಲೂಗಡ್ಡೆ ಇದ್ದರೆ ಸಾಕು, ಈ ರುಚಿಕರವಾಗಿರುವಂಥ ರೆಸಿಪಿನ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಸಿಪ್ಪಿನ ತೆಗೆದುಬಿಟ್ಟು ಇಟ್ಕೊಂಡು ಇಲ್ಲಿ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ. ನಾನು ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಕ್ಯಾರೆಟ್ ಕೂಡ ಇಲ್ಲಿ ತುರಿದ್ಬಿಟ್ಟು ಹಾಕಿದ್ದೀನಿ. ನೀವು ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕೋಬಹುದು. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ತೊಗೊಂಡು ಬಂದು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಇದಕ್ಕೆ ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈ ಥರ ಉಳ್ಳೆಗಳನ್ನ ಮಾಡಿ, ಅಂದರೆ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ನಾನು ಒಂದು ಸೈಡಿಗೆ ಇದನ್ನು ನಾನು ಇಟ್ಕೊತಾ ಇದ್ದೀನಿ. ಇದನ್ನು ಎಲ್ಲನೂ ನೀವು ಇದೇ ಥರನೇ ಮಾಡಬೇಕಾಗತ್ತೆ. ನೋಡಿ, ಸೇಮ್ ಪ್ರೊಸೀಜರ್ ಅದೇ ಥರನೇ ಮಾಡಿಬಿಟ್ಟು ಸೈಡ್ಗೆ ಇಟ್ಕೋಬೇಕಾಗತ್ತೆ. ಇದನ್ನು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ನೀವು ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಕರನೂ ಆಗಿರುತ್ತೆ. ನೋಡಿ, ಇದನ್ನು ಒಂದು ಸರಿ ಆದರೂ ನೀವು ಮಾಡಲೇಬೇಕಾಗಿರುವಂಥ ರೆಸಿಪಿ. ಮಾಡಿ ತಿಂದರೆ ನೀವು ತುಂಬ ಅಂದರೆ ತುಂಬ ಖುಷಿ ಪಡ್ತೀರ. ಇಷ್ಟೊಂದು ಟೇಸ್ಟಿಯಾಗಿರುತ್ತಾ ಅಂತ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ, ಇವಾಗ ಎಲ್ಲನೂ ರೆಡಿಯಾಗಿದೆ. ನಾನು ಒಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಬೌಲ್ಗೆ ನಾನು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತೆ ಹಾಕ್ಕೊತಾ ಇದ್ದೀನಿ. ಅಂದರೆ ಇವಾಗ ಅದು ಡಿಪ್ ಮಾಡಬೇಕು ಆ ಥರ. ನೋಡಿ, ಇಲ್ಲಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಗಂಟು ಇರಬಾರ್ದು, ಆ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆ ಇದು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಆ ಥರ ಶಾವಿಗೆನೇ ತೊಗೋಬೇಕು. ತೊಗೊಂಡ್ಬಿಟ್ಟು ಅದರಲ್ಲಿ ಇದನ್ನು ಡಿಪ್ ಮಾಡಿಬಿಟ್ಟು ನೋಡಿ, ಈ ಥರ ಇದನ್ನು ಹಚ್ಚಿಬಿಟ್ಟು ಒಂದು ಸೈಡ್ಗೆ ಇಟ್ಕೋಬೇಕು. ನೋಡಿ, ಈ ಥರನೇ ಮಾಡ್ಕೋಬೇಕು. ಎಲ್ಲನೂ ಅದೇ ಥರ ಮಾಡಿಬಿಟ್ಟು ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ಅದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರನೇ ಮಾಡ್ಕೋಬೇಕು. ನೀವು ನನ್ನ ಚಾನಲ್ಗೆ ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ. ನೋಡಿ, ಇವಾಗ ಅದನ್ನು ನಾನು ಎಲ್ಲನೂ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇಟ್ಕೊಂಡು ಕಾದಿರೋ ಎಣ್ಣೆಗೆ ಇದನ್ನೆಲ್ಲನೂ ಒಂದೊಂದಾಗಿ ಈ ಥರ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಥರ ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸಾಯಂಕಾಲ ಟೀ ಜೊತೆಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟು, ಇಲ್ಲ ಮಕ್ಕಳು ಸ್ಕೂಲಿಂದ ಬರುವಾಗ ಕೂಡ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದನ್ನು ಎಲ್ಲನೂ ಈ ಥರ ಒಳಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರನೇ ಮಾಡಬೇಕಾಗತ್ತೆ. ನೋಡಿ, ಈ ಥರನೇ ಎಲ್ಲನೂ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಹೊಸ ರೆಸಿಪಿ ಯಾವುದಾದ್ರೂ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಒಂದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಈ ಥರನೇ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಮತ್ತು ಸ್ವಲ್ಪ ಮಾಡಿದರೆ ಇದು ಕ್ರಿಸ್ಪಿಯಾಗಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ, ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನೀವು ನೋಡಿ, ಇವಾಗ ಇದು ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ಈ ಥರ ಆಗಿರಬೇಕು. ಆದಮೇಲೆ ಇದನ್ನು ನಾನು ಒಂದೊಂದಾಗಿ ಪ್ಲೇಟಲ್ಲಿ ಈ ಥರ ತೆಗಿತಾ ಇದ್ದೀನಿ. ನೋಡಿ, ಈ ಥರನೇ ಸೇಮ್ ಎಲ್ಲನೂ ತೆಗಿತಾ ಇದ್ದೀನಿ. ನೋಡಿ, ನಾನು ಎಲ್ಲನೂ ಇವಾಗ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ವಾವ್ ಸೂಪರ್. ಇವಾಗ ನೋಡಿ, ಆಲೂಗಡ್ಡೆ ಕ್ರಿಸ್ಪಿಯಾಗಿರುವಂಥ ಆಲೂಗಡ್ಡೆ ಟಿಕ್ಕ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಕರವಾಗಿರುವಂಥ ಪುದೀನ ಚಟ್ನಿ ಜೊತೆಗೆ
ತಿಂತಾ ಇದ್ರಂತೂ ಅಬ್ಬಬ್ಬ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.